ನಮಸ್ಕಾರ ವೀಕ್ಷಕರೇ, ಕರುನಾಡ ಕನ್ನಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ ಕರ್ಕೇರ. ರಾಜ್ಯದ ಪ್ರಮುಖ 3 ಸುದ್ದಿಗಳ ವಿಶ್ಲೇಷಣೆಯೇ ಈ ಹೊತ್ತಿನ ವಿಶೇಷ. ಇವತ್ತಿನ ಮೊದಲ ಸುದ್ದಿಯನ್ನು ನೋಡೋದಾದ್ರೆ ಬಿಡದಿಯ ಸ್ಮಾರ್ಟ್ ಸಿಟಿ ಯೋಜನೆಯ ವಿಚಾರಕ್ಕೆ ಸಂಬಂಧಿಸಿದ್ದು. ಎರಡನೇ ಸುದ್ದಿ ರಾಜ್ಯದ ಸಚಿವ ಸಂಪುಟ ವಿಸ್ತರಣೆಯ ಕಗ್ಗಂಟು. ಇನ್ನು ಮೂರನೇ ಸುದ್ದಿ ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆ ನೀಡಿರುವಂತಹ ವಿಚಾರ. ವೀಕ್ಷಕರೇ, ಇವತ್ತಿನ ಮೊದಲ ಸುದ್ದಿ ಬಿಡದಿಯ ಟೌನ್ಶಿಪ್ ಸಿಟಿ ಯೋಜನೆಯ ವಿಚಾರಕ್ಕೆ ಸಂಬಂಧಿಸಿರುವಂಥದ್ದು. ಇದರ ಜೊತೆಗೆ ಜನತಾ ನ್ಯಾಯಪೀಠಕ್ಕೆ ಆಗ್ರಹ ಇಟ್ಟಿರುವಂಥದ್ದು. ಬೃಹತ್ ಬೆಂಗಳೂರು ಸಮಗ್ರ ಟೌನ್ಶಿಪ್ ಅಂದರೆ ಬಿಡದಿ ಸ್ಮಾರ್ಟ್ ಸಿಟಿ ಯೋಜನೆಗಾಗಿ ನಡೀತಿರುವಂತಹ ಭೂಸ್ವಾಧೀನ ಪ್ರಕ್ರಿಯೆ ಈಗ ಆ ಪ್ರಕ್ರಿಯೆಗೆ ದೊಡ್ಡ ಹಿನ್ನಡೆಯಾಗಿದೆ. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲಗೌಡ ನೇತೃತ್ವದ ಜನತಾ ನ್ಯಾಯಪೀಠ ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಸಂಪೂರ್ಣ ಕಾನೂನುಬಾಹಿರ ಮತ್ತು ಅಧಿಕಾರ ವ್ಯಾಪ್ತಿಯನ್ನು ಮೀರಿದ್ದು ಅಂತ ತನ್ನ ವರದಿಯಲ್ಲಿ ಸ್ಪಷ್ಟಪಡಿಸಿದೆ. 2026 ಜುಲೈ 23ರಂದು ಬೈರಮಂಗಲ ಗ್ರಾಮದಲ್ಲಿ ಬಿಡದಿ ಸ್ಮಾರ್ಟ್ ಸಿಟಿ ಯೋಜನೆ ಕುರಿತು ಸಾರ್ವಜನಿಕ ವಿಚಾರಣೆಯನ್ನು ನಡೆಸಲಾಗಿತ್ತು. ಈ ನ್ಯಾಯಪೀಠದಲ್ಲಿ ಕೃಷಿ ಆರ್ಥಿಕ ತಜ್ಞ ಪ್ರೊಫೆಸರ್ ಪ್ರಕಾಶ್ ಕಮ್ಮರಡಿ, ಸಾರ್ವಜನಿಕ ಸಂಶೋಧಕಿ AR ವಾಸವಿ ಹಾಗೂ ಹಿರಿಯ ಪತ್ರಕರ್ತ D ಉಮಾಪತಿ ಅವರು ಸದಸ್ಯರಾಗಿ ಉಪಸ್ಥಿತರಿದ್ದರು. ರೈತರ ಅಹವಾಲನ್ನು ಕೂಡ ಅವರು ಸ್ವೀಕರಿಸಿದ್ದಾರೆ. ಇನ್ನು ವರದಿಯಲ್ಲಿ ಉಲ್ಲೇಖಿಸಲಾಗಿರುವಂತಹ ಪ್ರಮುಖ ಅಂಶಗಳೇನು ಅಂತ ನೋಡೋದಾದ್ರೆ, ಕಾನೂನು ಮತ್ತು ನಿಯಮಾವಳಿಗಳ ಉಲ್ಲಂಘನೆ ಆಗಿದೆ ಅನ್ನೋದು ಪ್ರಮುಖ ಆರೋಪ. ಗ್ರೇಟರ್ ಬ್ಯಾಂಗ್ಳೂರ್ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅಂದ್ರೆ GBDAಗೆ 1987ರ KUDA ಕಾಯ್ದೆಯಡಿ ಈ ಭೂಸ್ವಾಧೀನದ ಅಧಿಸೂಚನೆ ಹೊರಡಿಸುವ ಅಧಿಕಾರವೇ ಇಲ್ಲ ಅನ್ನೋದು ಆರೋಪ. ಈ ಭೂಮಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ್ದು ಬೆಂಗಳೂರು ನಗರದ ಗಡಿಯಿಂದ 15 ಕಿಲೋಮೀಟರ್ಗಿಂತಲೂ ದೂರವಿರೋದ್ರಿಂದ ಇದನ್ನು ನಗರ ಪ್ರದೇಶ ಅಂತ ಪರಿಗಣಿಸಲಿಕ್ಕೆ ಆಗೋದಿಲ್ಲ ಅನ್ನೋದು ವರದಿಯಲ್ಲಿರುವಂತ ಅಂಶ. ಯಾವುದೇ ಕಡ್ಡಾಯ ಅಭಿವೃದ್ಧಿ ಯೋಜನೆಯನ್ನು ರೂಪಿಸದೆ ಕೇವಲ ಭೂಸ್ವಾಧೀನಕ್ಕಾಗಿ ಮಾತ್ರ ಜಮೀನನ್ನು ಗುರುತಿಸಿರೋದು ನಿಯಮಾವಳಿಗಳಿಗೆ ವಿರುದ್ಧವಾಗಿರದೆ ಅನ್ನೋದು ಮತ್ತೊಂದು ಆರೋಪ. 2013ರ ಭೂಸ್ವಾಧೀನ ಪುನರ್ವಸತಿ ಹಾಗೂ ಪಾರದರ್ಶಕತೆ ಕಾಯ್ದೆಯ ಅಡಿಯಲ್ಲಿ ಕಡ್ಡಾಯವಾಗಿರುವ ಸಾಮಾಜಿಕ ಪರಿಣಾಮಗಳ ಮೌಲ್ಯಮಾಪನ ಹಾಗೂ ಸಾರ್ವಜನಿಕ ವಿಚಾರಣೆಯನ್ನು ನಡೆಸಲಾಗೋದಿಲ್ಲ. ಅಂದಾಜು 9600 ಎಕರೆ ಪ್ರದೇಶವನ್ನು ಒಳಗೊಂಡಿರುವ ಈ ಬೃಹತ್ ಯೋಜನೆಗೆ ಕಡ್ಡಾಯವಾಗಿ ಬೇಕಾಗಿರುವಂತಹ ಪೂರ್ವಭಾವಿ ಪರಿಸರ ಮಂಜೂರಾತಿಯನ್ನು ನಡೆಸದಿರೋದು ಕೂಡ ಇದರ ಪ್ರಮುಖ ಆರೋಪ ಅಂತ ಹೇಳಲಾಗ್ತಿದೆ. ಸಾಮಾಜಿಕ ಹೋರಾಟಗಾರ SR ಹಿರೇಮಠ ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅಂತ ಕೇಳೋಣ ಬನ್ನಿ. ಸಮಗ್ರ ವರದಿ ಏನಿದೆ, 4 ಮಂದಿ ಜೂರಿಸ್ಟು ನಮ್ಮ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರಂಥ ಗೋಪಾಲಗೌಡರ ಅಧ್ಯಕ್ಷತೆಯೊಳಗೆ ಏನಾಗಿದೆ, ಇದು ಈ ಬಿಡದಿ ಕ್ಷೇತ್ರದ ಹೋರಾಟದಲ್ಲಿ ಏನಿದೆ ಅಲ್ಲ, ಒಂದು ಮಹತ್ವದ ಐತಿಹಾಸಿಕ ಮೈಲುಗಲ್ಲಿದೆ. ಯಾಕಂದರೆ ಸ್ಪಷ್ಟವಾಗಿ, ನಿರ್ದಿಷ್ಟವಾಗಿ, ಸಮಗ್ರವಾಗಿ ಗೋಪಾಲಗೌಡರು ಸ್ಪಷ್ಟವಾಗಿ ಏನು ಹೇಳಿದ್ದಾರೆ ಅಂದರೆ, ಈ ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಇವರು ಏನು ಮಾಡಿದರೆ ಒಂದು ಹಾಶ್ಪಾಚು, ಇದಕ್ಕೆ ಒಂದು ಸಂವಿಧಾನಬದ್ಧ ನ್ಯಾಯಬದ್ಧ ಯಾವುದೇ ಫೌಂಡೇಶನ್ ಇಲ್ಲ. ಇನ್ನು ಈ ವರದಿಯಲ್ಲಿ ಉಲ್ಲೇಖಿಸಿರುವಂತಹ ಅಂಶ ಯಾವುದು ಅಂತಂದ್ರೆ, ರೈತರ ತೀವ್ರ ವಿರೋಧ ಮತ್ತು ಜೀವನಾಧಾರಕ್ಕೆ ಇರುವಂತಹ ಕುತ್ತು. ಸ್ವಾಧೀನಪಡಿಸಿಕೊಳ್ಳಲು ಉದ್ದೇಶಿಸಿರುವಂತಹ ಪ್ರದೇಶ ಅತ್ಯಂತ ಫಲವತ್ತಾದ ಭೂಮಿಯಾಗಿದೆ. ಈ ಭಾಗದಲ್ಲಿ 4 ಲಕ್ಷಕ್ಕೂ ಹೆಚ್ಚು ತೆಂಗಿನ ಮರಗಳು ಸೇರಿದಂತೆ ಒಟ್ಟಾರೆಯಾಗಿ 10 ಲಕ್ಷಕ್ಕೂ ಅಧಿಕ ಮರಗಳಿವೆ. ಸುಮಾರು 2000 ಎಕರೆ ಹಿಪ್ಪುನೇರಳೆ ಬೇಸಾಯದ ಜೊತೆಗೆ ನಿತ್ಯ ಬೆಂಗಳೂರಿಗೆ ಅಂದಾಜು 1.5 ಲಕ್ಷ ಲೀಟರ್ ಹಾಲು ಪೂರೈಸುವ ಹೈನುಗಾರಿಕೆ ಕೂಡ ಇಲ್ಲಿವೆ. ಸಾರ್ವಜನಿಕ ವಿಚಾರಣೆಯ ವೇಳೆ 26 ಗ್ರಾಮಗಳ ಬಹುಪಾಲು ಅಂದ್ರೆ 70% ರೈತರು ಭೂಸ್ವಾಧೀನವನ್ನು ತೀವ್ರವಾಗಿ ವಿರೋಧಿಸುತ್ತಿದ್ದಾರೆ. ಸಾರ್ವಜನಿಕ ವಿಚಾರಣೆ ಆಗದೇ ಎಲ್ಲ ಯೋಜನೆಗಳು ಇಲ್ಲಿ ಜಾರಿಗೆ ಬರ್ತವೆ. ಆ ವಿಚಾರಣೆಗಳು ಹೆಂಗಾಗಿರ್ತವೆ ಅಂತಂದರೆ, ಒಂದು ಲಾಬಿ ಇರ್ತದೆ, ಸಂಬಂಧಪಟ್ಟ ಅಲ್ಲದವರು ಸೇರಿಸ್ಬಿಟ್ಟು ಅವರಿಂದ ಒಪಿನಿಯನ್ ಸೈನ್ ತಗೊಂಡು ಎಲ್ಲರೂ ಕೂಡ ಸಾರ್ವಜನಿಕ ವಿಚಾರಣೆ ಆಗಿದೆ ಅಂತ ಒಂದು ಮೆಕ್ಯಾನಿಕಲ್ ಆಗಿ ರೆಕಾರ್ಡ್ ಆಗಿರುವಂಥ ಹಲವಾರು ಪ್ರಕರಣಗಳು ನಾವು ನೋಡಿದ್ದೀವಿ. ಇದೊಂಥರ ಬಂಡವಾಳ ಯುಗದಲ್ಲಿ ಅವ್ರದ್ದೇ ಜನನ ತಯಾರು ಮಾಡಿ ಡೂಪ್ಲಿಕೇಟ್ ಮಾಡಿ ಅಭಿಪ್ರಾಯವನ್ನು ಕ್ರೋಢೀಕರಿಸಿ ಸರ್ಕಾರದವರು ಕೂಡ ಶಾಮೀಲಾಗಿ ಸಂಬಂಧಪಟ್ಟಂಥವರು ವರದಿ ಕೊಟ್ಟಿರೋದು ನೋಡಿದ್ವಿ. ಹಣದ ಪರಿಹಾರವು ನಮ್ಮ ದೀರ್ಘಕಾಲಿಕ ಬದುಕನ್ನು ಮತ್ತು ಕೃಷಿ ಆದಾಯಕ್ಕೆ ಪರ್ಯಾಯವಾಗಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ಗ್ರಾಮಸ್ಥರ ಒಂದು ಆರೋಪ. ಇನ್ನು ತಜ್ಞರ ಶಿಫಾರಸು ಏನು ಅಂತ ನೋಡೋದಾದ್ರೆ, ಕೃಷಿ ಆರ್ಥಿಕ ತಜ್ಞ ಡಾಕ್ಟರ್ ಪ್ರಕಾಶ್ ಕಮ್ಮರಡಿ ಅವರು ಕರ್ನಾಟಕ ಸರ್ಕಾರ ಹೊಸ ಸಮಗ್ರ ಭೂಸ್ವಾಧೀನ ಮತ್ತು ಭೂಬಳಕೆ ನೀತಿಯನ್ನು ರೂಪಿಸಬೇಕು ಅಂತ ಒಂದು ಸಲಹೆ ನೀಡಿದ್ದಾರೆ. ಫಲವತ್ತಾದ ಕೃಷಿ ಭೂಮಿಯನ್ನು ಕೇವಲ ರಿಯಲ್ ಎಸ್ಟೇಟ್ ಆಸ್ತಿಯನ್ನಾಗಿ ಪರಿವರ್ತಿಸೋದನ್ನು ತಡಿಬೇಕು ಅಂತ ಅವರೊಂದು ಸಲಹೆ ಕೂಡ ಕೊಟ್ಟಿದ್ದಾರೆ. ಇದೇ ವೇಳೆ ಸಾಮಾಜಿಕ ಸಂಶೋಧಕಿಯಾಗಿರುವಂತಹ AR
ವಾಸವಿ ಅವರು ಕೂಡ ಒಂದು ಸಲಹೆ ನೀಡಿದ್ದಾರೆ. ಬೆಂಗಳೂರು ಈಗಾಗಲೇ ಸುಮಾರು 1.4 ಕೋಟಿ ಜನಸಂಖ್ಯೆಯ ಒತ್ತಡವನ್ನು ಹೊಂದಿದೆ. ಇನ್ನಷ್ಟು ಗ್ರಾಮೀಣ ಪ್ರದೇಶವನ್ನು ನಗರವನ್ನಾಗಿ ಪರಿಗಣಿಸೋದ್ರಿಂದ ಅಥವಾ ಅದನ್ನು ಪರಿವರ್ತಿಸೋದ್ರಿಂದ ಪರಿಸರದ ದೃಷ್ಟಿಯಿಂದ ಇದೊಂದು ಅಪಾಯಕಾರಿ ಹೆಜ್ಜೆ ಅಂತ ಅವರು ಎಚ್ಚರಿಕೆ ಕೂಡ ನೀಡಿದ್ದಾರೆ. ವೀಕ್ಷಕರೇ, ಇನ್ನು ಇವತ್ತಿನ ಎರಡನೇ ಸುದ್ದಿಯನ್ನು ನಾವು ನೋಡೋದಾದ್ರೆ, ಕಾಂಗ್ರೆಸ್ನಲ್ಲಿ ಈಗ ಸಚಿವ ಸ್ಥಾನದ ವಿಸ್ತರಣೆಯೇ ಒಂದು ಕಗ್ಗಂಟಾಗಿ ಪರಿಣಮಿಸಿದೆ. ಕೃಷ್ಣಪ್ಪ ಅವರು ಸಚಿವ ಸ್ಥಾನ ಸಿಗಲೇಬೇಕು ಅಂತ ಪಟ್ಟು ಹಿಡಿದಿದ್ರೆ, ಇನ್ನು ಕೆಲವು ಸಚಿವರು ತಮಗೆ ನೀಡಿರುವ ಖಾತೆಯನ್ನು ಬದಲಾಯಿಸಬೇಕು ಅಂತ ಒಂದು ಒತ್ತಡವನ್ನು ಹೇರ್ತಾ ಇದ್ದಾರೆ. ಒಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಮುಗಿದ್ರು ರಾಜ್ಯಕ್ಕೆ ಬಿಕ್ಕಟ್ಟು ಮಾತ್ರ ಮುಗಿಯುವ ಲಕ್ಷಣ ಕಾಣಿಸ್ತಿಲ್ಲ. ಒಂದೆಡೆ ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ ಅವರು ಯಾವುದೇ ಕಾರಣಕ್ಕೂ ನನಗೆ ಸಮಾಧಾನ ಹೇಳುವ ಅವಶ್ಯಕತೆ ಇಲ್ಲ, ಮಂತ್ರಿ ಸ್ಥಾನವೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಇನ್ನೊಂದೆಡೆ ಹೊಸದಾಗಿ MLC ಆಗಿರುವಂತಹ ಗಾಯತ್ರಿ ಶಾಂತೇಗೌಡ ಅವರಿಗೆ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ದಟ್ಟವಾಗಿದೆ ಅಂತ ಆ ಸುದ್ದಿ ರಾಜಕೀಯ ವಲಯದಲ್ಲಿ ಸದ್ದು ಮಾಡ್ತಾ ಇದೆ. ಇದರ ಜೊತೆಗೆ ಸಚಿವ HC ಬಾಲಕೃಷ್ಣ ಅವರು ಕೂಡ ಒಂದು ಹೇಳಿಕೆ ನೀಡಿದ್ದಾರೆ. ಪಕ್ಷ ಏನಾದರೂ ಕೇಳಿದ್ರೆ ನಾವು ರಾಜೀನಾಮೆ ಕೊಡಲಿಕ್ಕೆ ಸಿದ್ಧ ಅಂತ ಒಂದು ಅಚ್ಚರಿಯ ಹೇಳಿಕೆಯನ್ನು ನೀಡಿದ್ದಾರೆ. ಹಾಗಿದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಕಗ್ಗಂಟು ಯಾವ ಹಂತದಕ್ಕೆ ಬಂದು ನಿಂತಿದೆ ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ಕೃಷ್ಣಪ್ಪ ಅವರಿಗಿರುವಂತಹ ಅಸಮಾಧಾನ ಏನು ಅಂತ ನೋಡೋದಾದ್ರೆ, ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಹೆಸರು ಕೈತಪ್ಪಿದ ನಂತರ ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ ಅವರು ತೀವ್ರವಾಗಿ ಅಸಮಾಧಾನಗೊಂಡಿದ್ದಾರೆ. ಪಕ್ಷದ ನಾಯಕರು ಅವರನ್ನು ಸಮಾಧಾನ ಪಡಿಸಲಿಕ್ಕೆ ನಿರಂತರ ಪ್ರಯತ್ನವನ್ನು ಮಾಡ್ತಾನೆ ಇದ್ದಾರೆ. ಇಂದು ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಅವರು ಸ್ವತಃ ಕೃಷ್ಣಪ್ಪ ಅವರ ನಿವಾಸಕ್ಕೆ ಭೇಟಿ ನೀಡಿ ಮಾತುಕತೆ ಕೂಡ ನಡೆಸಿದ್ದಾರೆ. ಆದರೆ ಕೃಷ್ಣಪ್ಪ ಮಾತ್ರ ತಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಒಂದು ರೀತಿಯ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಈ ನಡುವೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ BK ಹರಿಪ್ರಸಾದ್ ಅವರು ಕೃಷ್ಣಪ್ಪ ಅವರಿಗೆ ಒಂದಷ್ಟು ಆಫರ್ಗಳನ್ನು ನೀಡ್ತಾರೆ. ಮೂಲಗಳ ಪ್ರಕಾರ ಕೃಷ್ಣಪ್ಪ ಅವರನ್ನು ಸಮಾಧಾನ ಪಡಿಸಲಿಕ್ಕೆ ಹಲವು ರಾಜಕೀಯ ಹುದ್ದೆಗಳ ಪ್ರಸ್ತಾಪವನ್ನು ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ಅವರ ಪುತ್ರ ಪ್ರಿಯಾ ಕೃಷ್ಣ ಅವರಿಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸ್ಥಾನ ನೀಡೋದಿರ್ಬೋದು, BDA ಅಧ್ಯಕ್ಷ ಸ್ಥಾನ ಅಥವಾ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಹಲವು ಆಫರ್ಗಳನ್ನು ಕೃಷ್ಣಪ್ಪ ಅವರಿಗೆ ನೀಡಲಾಗಿದೆ. ಆದರೆ ಇವೆಲ್ಲವನ್ನು ಕೃಷ್ಣಪ್ಪ ಸಾರಾಸಗಟವಾಗಿ ತಿರಸ್ಕರಿಸಿದ್ದಾರೆ. ಅವರ ಸ್ಪಷ್ಟ ಮಾತು ಮಾತ್ರ ಒಂದೇ, ಸಚಿವ ಸ್ಥಾನ ಕೊಡಬೇಕು, ಅದನ್ನು ಬಿಟ್ಟು ಬೇರೆ ಯಾವ ಸ್ಥಾನ ಕೊಟ್ಟರು ನಮಗೆ ಅವಶ್ಯಕತೆ ಇಲ್ಲ ಅನ್ನೋದು ಅವರದೊಂದು ಸ್ಪಷ್ಟ ನಿಲುವು. ಇನ್ನು ಅವರು ಮುಂದುವರೆದು ಹೇಳ್ತಾರೆ, ಪಕ್ಷದಲ್ಲಿ ಒಂದು ಏನೋ ತಪ್ಪಾಗಿದೆ, ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಒಂದು ತಪ್ಪಾಗಿದೆ, ಅದನ್ನು ಸರಿಪಡಿಸ್ಕೋಬೇಕು ಅನ್ನೋದು ಕೃಷ್ಣಪ್ಪ ಅವರು ತಮ್ಮ ಮಾಧ್ಯಮಕ್ಕೆ ಮಾತನಾಡ್ತಾ ಹೇಳ್ತಾರೆ. ನನಗೆ ಸಚಿವ ಸ್ಥಾನ ನೀಡಬೇಕಾಗಿತ್ತು, ಅಲ್ಲಿ ತಪ್ಪಾಗಿದೆ, ಅಷ್ಟೇ ಅಲ್ಲದೆ ಈಗ ಅದನ್ನು ಸರಿಪಡಿಸ್ಕೋಬೇಕು, ಸಚಿವ ಸ್ಥಾನ ಕೊಡಬೇಕು ಅಂತ ತಮ್ಮ ಬೇಡಿಕೆಯನ್ನು ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಇದೇ ವೇಳೆ ಮತ್ತೊಂದು ಮಹತ್ವದ ಬೆಳವಣಿಗೆ ನಡೀತಿದೆ. ವಿಧಾನ ಪರಿಷತ್ ಸದಸ್ಯೆಯಾಗಿರುವಂತಹ ಗಾಯತ್ರಿ ಶಾಂತೇಗೌಡ ಅವರಿಗೆ ವಿಧಾನ ಪರಿಷತ್ ಸದಸ್ಯೆಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಅವರು ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗುವ ಸಾಧ್ಯತೆ ಇದೆ. ಮೂಲಗಳ ಪ್ರಕಾರ ಗಾಯತ್ರಿ ಶಾಂತೇಗೌಡ ಅವರನ್ನು ಸಚಿವ ಸಂಪುಟಕ್ಕೆ ಸೇರಿಸುವ ಬಗ್ಗೆ ಕಾಂಗ್ರೆಸ್ ವರಿಷ್ಠರು ಶೀಘ್ರದಲ್ಲೇ ಒಂದು ಅಂತಿಮ ತೀರ್ಮಾನ ಕೈಗೊಳ್ಳಬಹುದು ಅನ್ನೋ ಸುದ್ದಿ ಕೂಡ ಹರಿದಾಡ್ತಾ ಇದೆ. ಇದೇ ವಿಚಾರವಾಗಿ ನಗರಾಭಿವೃದ್ಧಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರೊಂದಿಗೂ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಗಾಯತ್ರಿ ಶಾಂತೇಗೌಡ ಅವರಿಗೆ ಸಚಿವ ಸ್ಥಾನ ಸಿಗದಿರೋದು ಕುರುಬ ಸಮುದಾಯದಲ್ಲಿ ಭಾರಿ ಅಸಮಾಧಾನಕ್ಕೆ ಕಾರಣವಾಗಿತ್ತು. ನಿಮಗೆ ಗೊತ್ತಿರಬಹುದು, ಮೊದಲಿಗೆ ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಸಚಿವ ಸಂಪುಟ ವಿಸ್ತರಣೆಯ ಮೊದಲ ಪಟ್ಟಿಯಲ್ಲಿತ್ತು. ಕೊನೆಯ ಕ್ಷಣದಲ್ಲಿ ಅವರ ಹೆಸರನ್ನು ಪಟ್ಟಿಯಿಂದ ಕೈ ಬಿಡಲಾಗಿತ್ತು. ಇದೇ ಕಾರಣ ಇಟ್ಕೊಂಡು ಈಗ ಕುರುಬ ಸಮುದಾಯ ಅಸಮಾಧಾನವನ್ನು ಹೊರಹಾಕಿದೆ. ಹಿಂದುಳಿದ ವರ್ಗದ ಮಹಿಳೆಗೆ ಸಚಿವ ಸ್ಥಾನ ನಿರಾಕರಿಸಲಾಗಿದೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಿದೆ. ಈ ಹಿನ್ನೆಲೆಯಲ್ಲಿ ಗಾಯತ್ರಿ ಅವರಿಗೆ ಈಗ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದರ ಮಧ್ಯೆ ಸಚಿವ HC ಬಾಲಕೃಷ್ಣ ಅವರು ನೀಡಿರುವಂತಹ ಒಂದು ಅಚ್ಚರಿಯ ಹೇಳಿಕೆ ಈಗ ಕಾಂಗ್ರೆಸ್ನಲ್ಲಿ ಒಂದು ಹೊಸ ಚರ್ಚೆಗೆ ಕಾರಣ ಆಗಿದೆ. ಅವರು ನೀಡಿರುವಂತಹ ಹೇಳಿಕೆ ಏನು ಅಂತ ನೋಡೋದಾದ್ರೆ, ಪಕ್ಷ ಹೇಳಿದ್ರೆ ನಾನು ರಾಜೀನಾಮೆ ಕೊಡೋಕ್ಕೆ ಸಿದ್ಧ ಅಂತ ಹೇಳಿದ್ದಾರೆ. ಅವರು ಹೊಸದಾಗಿ ಈಗ ಸಚಿವರಾಗಿರುವಂತವರು ಈ ಕ್ಷಣದಲ್ಲೇ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲಿಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದ್ದಾರೆ. ಬಾಲಕೃಷ್ಣ ಅವರು ಮತ್ತೊಂದು ಪ್ರಮುಖ ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪಿಸಿದ್ದಾರೆ. ತಮಗೆ ನಿರ್ದಿಷ್ಟ ಖಾತೆ ಬೇಕೆಂದು ತಾವು ಯಾವತ್ತೂ ಆಸೆ ಪಡಲ್ಲ, ಪಕ್ಷ ಮತ್ತು ಮುಖ್ಯಮಂತ್ರಿ ಯಾವ ಜವಾಬ್ದಾರಿಯನ್ನು ವಹಿಸ್ತಾರೋ ಅದನ್ನು ನಿಷ್ಠೆಯಿಂದ ನಿರ್ವಹಿಸ್ತೇನೆ. ಒಂದು ವೇಳೆ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ನೀಡಲಿಕ್ಕೆ ಸರ್ಕಾರ ಮುಂದಾದ್ರೆ ತಾವು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತ್ಯಾಗ ಮಾಡೋಕ್ಕೆ ಸಿದ್ಧ ಇದ್ದೀನಿ ಅಂತ ಒಂದು ಹೇಳಿಕೆಯನ್ನು ಅವರು ನೀಡಿದ್ದಾರೆ. ಇನ್ನು ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆ ವಿಚಾರವಾಗಿ ಮಾತ್ರ ಈ ಮಹತ್ವದ ಬೆಳವಣಿಗೆಗಳು ನಡೀತಿರೋದಲ್ಲ, ಇನ್ನೊಂದು ಮಹತ್ವದ ಬೆಳವಣಿಗೆಯನ್ನು ನಡೀತಿದೆ. ಅದು ಯಾವುದು ಅಂತಂದ್ರೆ, ತಮಗೆ ಹಂಚಿಕೆಯಾಗಿರೋ ಖಾತೆಯನ್ನು ಬದಲಾಯಿಸಬೇಕು ಅಂತ ಹೇಳಿ ಕೆಲವು ಸಚಿವರು ಬೇಡಿಕೆ ಇಟ್ಟಿರುವಂತ ವಿಚಾರ.
ಮೂಲಗಳ ಪ್ರಕಾರ ಕೆಲವು ಹಿರಿಯ ಸಚಿವರು ತಮಗೆ ನೀಡಿರುವಂತಹ ಇಲಾಖೆಗಳ ಬಗ್ಗೆ ಒಂದಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಖಾತೆಯನ್ನು ತಕ್ಷಣ ಬದಲಾಯಿಸಬೇಕು ಅಂತ ಹೈಕಮಾಂಡ್ಗೆ ಮನವಿ ಕೂಡ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇದರಿಂದ ಈಗ ಸಚಿವ ಸಂಪುಟದಲ್ಲಿ ಖಾತೆಗಳ ಮರುಹಂಚಿಕೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿಗಳು, ಡಿ.ಕೆ. ಶಿವಕುಮಾರ್ ಅವರು ನನ್ನ ಪರವಾಗಿದ್ರು, ಹೇಳಿದ್ರು. ಮತ್ತು ನಾ ಯಾರನ್ನೂ ಭೇಟಿಯಾಗಕ್ಕೆ ಹೋಗಿಲ್ಲ ಹೈಕಮಾಂಡ್. ನನಗೆ ಪರಿಚಯ ಇರ್ತಕ್ಕಂಥವ್ರು ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್. ಅವರಿಗೆ ನಮ್ಮ ವಿನಂತಿ ಏನು ಹೇಳ್ಕೊಂಡಿದ್ವಿ, ಉತ್ತರ ಕರ್ನಾಟಕ ಕಡೆಗೆ ನಮ್ಮ ಸಮಾಜದವ್ರು ಕೊಟ್ಟರೆ ಪಕ್ಷಕ್ಕೆ ಇನ್ನೊಂದು ಶಕ್ತಿ ಬರ್ತೈತಿ, ಬಲ ಬರ್ತೈತಿ. ಅದಕ್ಕೆ ನನಗೊಂದು ಇದೊಂದು ಅವಕಾಶ ಕೊಡ್ರಿ ಅಂತ ಹೇಳ್ಕೊಂಡಿದ್ವಿ. ಅವರು ಅದು ಪ್ರಯತ್ನನೂ ಮಾಡಿದ್ರು. ಕೊನೆಯ ಗಳಿಗೆಯಲ್ಲಿ ಅದು ತಪ್ಪೈತಿ. ಯಾಕೆ ತಪ್ಪಿತು, ಹೆಂಗೆ ತಪ್ಪಿತು ಅನ್ನೋದು ಅದು ಹೈಕಮಾಂಡ್ಗೆ ಗೊತ್ತು. ಯಾರು ಮಾಡಿದ್ರು ಸದ್ಯ ಆಹಾರ ನಾಗರಿಕ ಸರಬರಾಜು ಇಲಾಖೆಯ ಜವಾಬ್ದಾರಿ ಹೊಂದಿರುವಂತಹ ಹಿರಿಯ ಸಚಿವ ಕೆ.ಎಚ್. ಮುನಿಯಪ್ಪ ತಮಗೆ ಸಮಾಜ ಕಲ್ಯಾಣ ಇಲಾಖೆಯ ನೀಡುವಂತೆ ಒತ್ತಾಯಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನೊಂದೆಡೆ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೂ ಕೂಡ ಖಾತೆ ಬಗ್ಗೆ ಅಸಮಾಧಾನ ಇದೆ. ತಮಗೆ ಬೇರೆ ಖಾತೆ, ಜಲಸಂಪನ್ಮೂಲ ಖಾತೆಯ ಬದಲಿಗೆ ಮತ್ತೊಂದು ಪ್ರಮುಖ ಖಾತೆಯನ್ನು ನೀಡಬೇಕು ಅಂತ ಅವರು ಮನವಿ ಕೂಡ ಮಾಡಿದ್ದಾರೆ ಅಂತ ಎಐಸಿಸಿ ನಾಯಕರಿಗೆ ಮನವಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಖಾತೆಯಲ್ಲೂ ಕೂಡ ಬದಲಾವಣೆ ಸಾಧ್ಯತೆ ಇದೆ ಅನ್ನೋ ಒಂದು ಗುಸುಗುಸು ರಾಜಕೀಯ ವಲಯದಲ್ಲಿ ಈಗ ಹರಿದಾಡ್ತಾ ಇದೆ. ಇದೀಗ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಬಳಿಯೂ ಕೂಡ 3 ಪ್ರಮುಖ ಖಾತೆಗಳಿವೆ. ಕಂದಾಯ, ಕ್ರೀಡೆ ಅಥವಾ ಮುಜರಾಯಿ. ಈ ಪೈಕಿ ಮುಜರಾಯಿ ಇಲಾಖೆಯನ್ನು ರಾಮಲಿಂಗಾರೆಡ್ಡಿ ಅವರಿಗೆ ನೀಡುವ ಬಗ್ಗೆ ಚರ್ಚೆ ನಡೀತಿದೆ ಅಂತ ಹೇಳಲಾಗ್ತಿದೆ. ಸಚಿವ ಸಂಪುಟದಲ್ಲಿ ಕೇವಲ ಸಚಿವರ ಸೇರ್ಪಡೆ ಮಾತ್ರ ಅಲ್ಲ, ಖಾತೆಗಳ ಮರುಹಂಚಿಕೆಯೂ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಇನ್ನು ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಅಂತ ಕೇಳೋಣ ಬನ್ನಿ. ಯಾರಿಗೂ ಏನ್ ಬೇಜಾರಿಲ್ಲ ರೀ. ನಾನು ಕೆಲವು ಸೀನಿಯರ್ಸ್ ಇರ್ತಾರೆ, ಏನೇನು ಜವಾಬ್ದಾರಿ ಕೊಡಬೇಕಾಗುತ್ತೆ, ಸೆಟ್ಲ್ ಇಟ್. ವೀಕ್ಷಕರೇ, ಇನ್ನು ಇವತ್ತಿನ 3ನೇ ಸುದ್ದಿಯನ್ನು ನಾವು ನೋಡೋದಾದ್ರೆ, ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ಬೆಳವಣಿಗೆ ನಡೆದಿರುವಂತದ್ದು. ರಾಜ್ಯ ವಿಧಾನ ಪರಿಷತ್ ಸಭಾಪತಿಯಾಗಿರುವಂತಹ ಬಸವರಾಜ ಹೊರಟ್ಟಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಕೆಲವು ದಿನಗಳಿಂದ ನಡೀತಿದ್ದಂತಹ ರಾಜಕೀಯ ಹಗ್ಗಜಗ್ಗಾಟ, ಅವಿಶ್ವಾಸ ನಿರ್ಣಯದ ಸಿದ್ಧತೆ, ಕಾಂಗ್ರೆಸ್ನ ಒತ್ತಡ ಹಾಗೂ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಮನವೊಲಿಕೆ ನಂತರ ಹೊರಟ್ಟಿ ಅವರು ಈ ನಿರ್ಧಾರ ಈಗ ಕೈಗೊಂಡಿದ್ದಾರೆ. ಹಾಗಿದ್ರೆ ಹೊರಟ್ಟಿ ಅವರ ರಾಜೀನಾಮೆ ಪತ್ರದಲ್ಲಿ ಏನಿದೆ ಅಂತ ನಾವು ನೋಡೋದಾದ್ರೆ, ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಹೊರಟ್ಟಿ ಅವರು ಇವತ್ತು ಅಧಿಕೃತವಾಗಿ ರಾಜೀನಾಮೆ ಸಲ್ಲಿಸಿದ್ದಾರೆ. ತಮ್ಮ ರಾಜೀನಾಮೆ ಪತ್ರದಲ್ಲಿ ಸ್ವ ಇಚ್ಛೆಯಿಂದಾಗಿ ನಾವು ರಾಜೀನಾಮೆ ನೀಡ್ತಿರೋದಾಗಿ ಅವರು ಉಲ್ಲೇಖಿಸಿದ್ದಾರೆ. ಆದ್ರೆ ಮುಂದಿನ ಸಭಾಪತಿ ಆಯ್ಕೆ ಆಗುವವರೆಗೂ ಅವರೇ ಸಭಾಪತಿಯಾಗಿ, ಹಂಗಾಮಿ ಸಭಾಪತಿಯಾಗಿ ಕಾರ್ಯನಿರ್ವಹಿಸಲಿಕ್ಕಿದ್ದಾರೆ. ಇದು ಅಧಿಕಾರ ಹಸ್ತಾಂತರ ಸುಗಮವಾಗಿ ನಡೆಯುವಂತೆ ಮಾಡುವ ಒಂದು ಕ್ರಮ ಅಂತಾನೆ ಹೇಳ್ಬೋದು. ಇನ್ನು ರಾಜೀನಾಮೆ ಸಲ್ಲಿಸಿದ ದಿನವೇ ಬೆಂಗಳೂರಿನ ವಿಧಾನಸೌಧದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ನೂತನ ವಿಧಾನಸಭಾ ಪರಿಷತ್ ಸದಸ್ಯೆಯಾಗಿರುವಂತಹ ಗಾಯತ್ರಿ ಶಾಂತೇಗೌಡ ಅವರಿಗೆ ಪ್ರತಿಜ್ಞಾ ವಿಧಿಯನ್ನು ಅವರು ಬೋಧಿಸಿದ್ರು. ಇದೇ ವೇಳೆ ಬಸವರಾಜ ಹೊರಟ್ಟಿ ಅವರು ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಸಚಿವರು ಹಾಗೂ ಹಲವು ಗಣ್ಯರು ಕೂಡ ಉಪಸ್ಥಿತರಿದ್ದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಬಸವರಾಜ ಹೊರಟ್ಟಿ ಅವರ 4 ದಶಕಗಳ ರಾಜಕೀಯ ಸೇವೆಯನ್ನು ಮೆಚ್ಚಿಕೊಳ್ತಾರೆ. ಹೊರಟ್ಟಿ ಅವರು ಸುಮಾರು 4 ದಶಕಗಳಿಂದ ಸಾರ್ವಜನಿಕ ಜೀವನದಲ್ಲಿದ್ದಾರೆ. ಅವರನ್ನು ನಾವು ಗೌರವಯುತವಾಗಿ ನಡೆಸಿಕೊಳ್ಳೋದು ನಮ್ಮ ಜವಾಬ್ದಾರಿ. ಅವರು ರಾಜೀನಾಮೆ ನೀಡುವ ನಿರ್ಧಾರ ಕೈಗೊಂಡಿರೋದಕ್ಕೆ ನಾವು ಕೃತಜ್ಞರಾಗಿದ್ದೀವಿ ಅಂತ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲ, ಎಲ್ಲ ಸರ್ಕಾರಗಳೊಂದಿಗೆ ಸೌಹಾರ್ದಯುತವಾಗಿ ಕೆಲಸ ಮಾಡಿದಂತಹ ನಾಯಕರಾಗಿ ಹೊರಟ್ಟಿ ಅವರನ್ನು ನಾವು ಗೌರವಿಸ್ತೀನಿ ಅಂತ ಕೂಡ ಅವರು ಹೇಳಿದ್ದಾರೆ. ಅವರು ಇನ್ನೇನ್ ಹೇಳಿದ್ದಾರೆ ಅಂತ, ನಾವೆಲ್ಲ ಕಲಿಸ್ಬೇಕು. ಶಾಸಕಾಂಗದ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಮಾಡಬೇಕು. ಅವ್ರಿಗೊಂದು ಆಸೆ ಇದೆ. ಏನಪ್ಪ ಆಸೆ ಇದೆ ಅಂತಂದ್ರೆ, ನಾವು ಗೌರವದಿಂದ ನನ್ನ ಜವಾಬ್ದಾರಿಯನ್ನ ಉಪಾಧ್ಯಕ್ಷರನ್ನ, ಡೆಪ್ಟಿ ಚೇರ್ಮನ್ ಆಯ್ಕೆ ಮಾಡಿಬಿಟ್ಟು ನಮ್ಮ ಸದಸ್ಯರಿಗೆಲ್ಲ ಒಂದು ಕೃತಜ್ಞತೆ ಸಲ್ಲಿಸಬೇಕು ಅನ್ನೋದು ಅವರ ಒಂದು ಭಾವನೆ ಇದೆ. ಆ ಭಾವನೆಗೆ ನಾವು ಒಪ್ಕೊಂಡಿದ್ದೀವಿ. ಅವ್ರ ಕೃತಜ್ಞತೆ ಸಲ್ಲಿಸ್ತೀವಿ. 2 ತರ ಆಪ್ಷನ್ಸ್ ಇದೆ. ಅದಕ್ಕೆ ಅವರು ಏನ್ ಹೇಳ್ತಾರೋ ಆ ರೀತಿ ನಾವು ಮಾಡ್ಕೊಂಡು ಅವರು ರಾಜೀನಾಮೆ ಕೊಡಕ್ಕೆ ಅವರು ತಯಾರಿದ್ದಾರೆ. ನಾವು ಅದಕ್ಕೆ ಏನ್ ತೊಂದರೆ ಇಲ್ಲ. ಡಿಕ್ಲೇರ್ ಮಾಡೇಬಿಟ್ಟಿ ಅವರು ಡಿಕ್ಲೇರ್ ಮಾಡಿದ್ದಾರೆ ಅಂತ ಇದ್ದಾರೆ. ಈಗ ಸಪೋಸ್ ಅವ್ರು ರಾಜೀನಾಮೆ ಇವತ್ತು ಕೊಟ್ಟರು ಅವ್ರನ್ನೇ ನಾನು ಪ್ರೋಟಮ್ ಸ್ಪೀಕರ್ ಚೇರ್ಮನ್ ಆಗಿ ಅವ್ರನ್ನೇ ಅಪಾಯಿಂಟ್ಮೆಂಟ್ ಮಾಡಬೇಕು. ಅವತ್ತು ಅವರೇ ಕೂತಿರ್ತಾರೆ. ಇನ್ನು ಕಳೆದ ಕೆಲವು ದಿನಗಳಿಂದ ಸಭಾಪತಿ ವಿಚಾರ ಅಥವಾ ಸಭಾಪತಿ ಬದಲಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯ ರಾಜಕೀಯದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಕಾಂಗ್ರೆಸ್ ಬಸವರಾಜ ಹೊರಟ್ಟಿ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲಿಕ್ಕೆ ಸಿದ್ಧತೆಯನ್ನು ಕೂಡ ನಡೆಸಿತ್ತು.
ಈ ಬೆಳವಣಿಗೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಹಾಗಿದ್ರೆ ಹೊರಟ್ಟಿ ಅವರ ವಿರುದ್ಧ ಇರುವಂತಹ ಕೆಲವೊಂದು ಆರೋಪಗಳೇನು ಅಂತ ನೋಡೋದಾದ್ರೆ, ಕಾಂಗ್ರೆಸ್ ನಾಯಕರು ಹೊರಟ್ಟಿ ಅವರು ಪಕ್ಷಾತೀತ ಧೋರಣೆಯನ್ನು ಅನುಸರಿಸ್ತಿದ್ದಾರೆ ಅಂತ ಆರೋಪಿಸಿದ್ರು. ಬಿಜೆಪಿ ನಾಯಕರೊಂದಿಗೆ ಚರ್ಚಿಸಿ ನಿರ್ಧಾರಗಳನ್ನು ಕೈಗೊಳ್ತಾರೆ ಅನ್ನೋದು ಇವರ ಆರೋಪ ಆಗಿತ್ತು. ಇದರ ಜೊತೆಗೆ ವಿಧಾನ ಪರಿಷತ್ನ 8 ಸಿಬ್ಬಂದಿ ನೇಮಕಾತಿ ಅಕ್ರಮ ಪ್ರಕರಣದಲ್ಲಿಯೂ ಅವರ ಪಾತ್ರದ ಕುರಿತು ಪ್ರಶ್ನೆಗಳು ಎದ್ದಿದ್ದು. ಈ ಎಲ್ಲಾ ವಿಚಾರಗಳನ್ನು ಮುಂದಿಟ್ಕೊಂಡು ಕಾಂಗ್ರೆಸ್ ಅವಿಶ್ವಾಸ ನಿರ್ಣಯ ತರಲಿಕ್ಕೆ ಮುಂದಾಗಿತ್ತು. ಕಾಂಗ್ರೆಸ್ ಪರವಾಗಿ ಐವನ್ ಡಿಸೋಜಾ ನಿಲುವಳಿ ಸೂಚನೆ ನೀಡುವ ಸಿದ್ಧತೆಯಲ್ಲಿ ಕೂಡ ಇದ್ರು ಅಂತ ಹೇಳಲಾಗ್ತಾ ಇದೆ. ಈ ಎಲ್ಲ ರಾಜಕೀಯ ಬೆಳವಣಿಗೆಗಳ ಮಧ್ಯೆ ಬಸವರಾಜ ಹೊರಟ್ಟಿ ಅವರು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಮಾತುಕತೆ ಕೂಡ ನಡೆಸಿದ್ರು. ಆರಂಭದಲ್ಲಿ ರಾಜೀನಾಮೆ ದಿನಾಂಕ ನಿಗದಿಪಡಿಸುವ ವಿಚಾರದಲ್ಲಿ ಅವರು ಸ್ಪಷ್ಟ ನಿಲುವು ಹೊಂದಿರಲಿಲ್ಲ. ಬದಲಾಗಿ ಅವರು ಅವಿಶ್ವಾಸ ನಿರ್ಣಯ ತರಲಿ, ನಾನು ಎದುರಿಸ್ತೀನಿ ಅಂತ ಒಂದು ರೀತಿಯ ಸವಾಲನ್ನು ಕೂಡ ಕಾಂಗ್ರೆಸ್ಗೆ ಹಾಕಿದ್ರು. ಆದರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ನಡೆಸಿದ ನಿರಂತರ ಮಾತುಕತೆ ಹಾಗೂ ಮನವೊಲಿಕೆಯ ನಂತರ ಹೊರಟ್ಟಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಲಿಕ್ಕೆ ಈಗ ಒಪ್ಕೊಂಡಿದ್ದಾರೆ. ಇದರೊಂದಿಗೆ ಅವಿಶ್ವಾಸ ನಿರ್ಣಯದ ರಾಜಕೀಯ ಸಂಘರ್ಷಕ್ಕೆ ಸದ್ಯ ತೆರೆ ಬಿದ್ದಂತಾಗಿದೆ. ಒಟ್ಟಿನಲ್ಲಿ ಅವಿಶ್ವಾಸ ನಿರ್ಣಯದ ಹಂತ ತಲುಪಿದ್ದಂತಹ ರಾಜ್ಯ ರಾಜಕೀಯದ ಬೆಳವಣಿಗೆ ಕೊನೆಗೆ ಬಸವರಾಜ ಹೊರಟ್ಟಿ ಅವರ ರಾಜೀನಾಮೆಯೊಂದಿಗೆ ಒಂದು ಬಿಗ್ ಟ್ವಿಸ್ಟ್ ಅನ್ನು ಈಗ ಪಡ್ಕೊಂಡಿದೆ. ಈ ನಿರ್ಧಾರ ಕಾಂಗ್ರೆಸ್ ರಾಜಕೀಯಕ್ಕೆ ಒಂದು ತಾತ್ಕಾಲಿಕ ರಿಲೀಫ್ ಅನ್ನಂತೂ ತಂದುಕೊಟ್ಟಿರೋದಂತೂ ನಿಜ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ 3 ಪ್ರಮುಖ ಸುದ್ದಿಗಳ ವಿಶ್ಲೇಷಣೆ. ನಾಳೆ ಇಂಥದೇ 3 ಸುದ್ದಿಗಳೊಂದಿಗೆ ಮತ್ತೆ ಬರ್ತೀವಿ. ಅಲ್ಲಿವರೆಗೆ ನೋಡ್ತಾ ಇರಿ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ಅನ್ನು. ನಮಸ್ಕಾರ. ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.